ಬೇಗ ಬೇಗ ಹೋದ್ರೆ ಬೇಗ ಬೇಗ 38ರಲ್ಲಿ 3ನೇ ವಾಕ್ಯ ಹೋದ. ನಾನು ಮೊರೆ ಇಟ್ಟಾಗ ಉತ್ತರವನ್ನು ದಯಪಾಲಿಸಿದ್ದಿ. ಹಾ ನನ್ನ ಆತ್ಮಕ್ಕೆ ಬಲ ಕೊಟ್ಟು ಹಾ ನನ್ನನ್ನು ಧೈರ್ಯಪಡಿಸಿದ್ದಿ. ಸಾಕು. ಹಲ್ಲೆಲೂಯಾ. ನೋಡಿ, ನಾನು ಮೊರೆ ಇಟ್ಟಾಗ, ಯಾವಾಗ ಹೇಳಿ? ಇನ್ನೊಬ್ರು ಓದಿ. ನಾನು ಮೊರೆ ಇಟ್ಟಾಗ ಉತ್ತರವನ್ನು ದಯಪಾಲಿಸಿದ್ದಿ. ಹಾ ನನ್ನ ಆತ್ಮಕ್ಕೆ ಬಲ ಕೊಟ್ಟು ಸಾಕು. ಹಲ್ಲೆಲೂಯಾ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಧೈರ್ಯಪಡಿಸಿದೀಯ. ಹಲ್ಲೆಲೂಯಾ. ನನ್ನ ಆತ್ಮಕ್ಕೆ ಬಲ ಇಲ್ಲದಿದ್ರೆ ನೀನು ಈ ಭೂಮಿಯಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಆಗತ್ತಾ? ಸಾಧ್ಯನಿಲ್ಲ. ಯಾಕೆಂತಂದ್ರೆ ಆತ್ಮದಲ್ಲಿ ಬಲವಾಗಿ ನಮ್ಮ ಬೇರು ಊರ್ಬೇಕು. ದೇವರ ಬೇರು ನಮ್ಮ ಆತ್ಮದಲ್ಲಿ ಊರ್ಬೇಕು. ಹಲ್ಲೆಲೂಯಾ. ಅವಾಗಲೇ ನಾವು ಬಲವಾಗಿರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದು ಮನುಷ್ಯ ದಡಾರಂತ ಎದ್ದು ನಿಲ್ಬೇಕು. ನಾನೀಗ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ಇದೆಲ್ಲ ಯಾರ ಬಲದಿಂದ? ನಮ್ಮ ಆತ್ಮದ ಬಲದಿಂದ. ಹಲ್ಲೆಲೂಯಾ. ಆತ್ಮಕ್ಕೆ ಆಧಾರ ಕರ್ತನಾದ ಯೇಸು ಕ್ರಿಸ್ತನೇ ಬೇಕಾಗಿದೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ದೇವರ ವಾಕ್ಯ ಹೇಳ್ತದೆ ಮತ್ತಾಯದಲ್ಲಿ, ಮನುಷ್ಯನು ರೊಟ್ಟಿ ತಿಂದಿದ ಮಾತ್ರಕ್ಕೆ ಬದುಕೋದಿಲ್ಲ ಅಂತ. ಹಲ್ಲೆಲೂಯಾ. ನೀವು ಊಟ ಮಾಡ್ಬಿಟ್ರೆ ಬದುಕ್ಬಿಡ್ತೀಯಾ? ಬದುಕಾಗತ್ತಾ? ಒಳ್ಳೆ ನೀರು ಕೊಟ್ಬಿಟ್ರೆ ಬದುಕ್ಬಿಡ್ತೀಯಾ? ಆಗೋದಿಲ್ಲ. ದೇವರ ವಾಕ್ಯದಿಂದಲೇ ಬದುಕೋದಕ್ಕೆ ಸಾಧ್ಯ ಅಂತ ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ನಮ್ಮ ಆತ್ಮ ಬಲ ಹೊಂದ್ಕೋಬೇಕು. ಈ ಕಡೆ ಸಮಯದಲ್ಲಿ ನಮ್ಮ ಆತ್ಮ ಬಲ ಹೊಂದ್ಕೊಂಡ್ರೆ ನಾವು ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನ ನಾವು ನೋಡ್ಬೇಕಾದ್ರೆ, ದೇವರನ್ನು ದೃಷ್ಟಿಸಬೇಕಾದ್ರೆ ನಮ್ಮ ಆತ್ಮ ಬಲ ಹೊಂದ್ಕೋಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ಬಲ ಬೇಕು ಅಂತಂದ್ರೆ ಏನ್ ಬೇಕು? ಒಳ್ಳೆ ಊಟ, ಒಳ್ಳೆ ಆಹಾರ ಅಲ್ಲ. ಒಳ್ಳೆ ಊಟ, ಒಳ್ಳೆ ಆಹಾರ ಅಲ್ಲ, ಒಳ್ಳೆ ಪ್ರಾರ್ಥನೆ ಬೇಕು. ಆಗ್ಲೇ ಏನಂತಂದ್ರು ಕೀರ್ತನೆ? ಏನಂದ್ರು? ನಿಮಗೆ ಮೊಣಕಾಲು ಹಾಕಿ ನಿಮ್ಮ ಕೈಲನ್ನ ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಬೇಕು ಅಂದ್ರು. ಹಲ್ಲೆಲೂಯಾ. ನೀವು ಮೊಣಕಾಲು ಹಾಕಿ ನಿಮ್ಮ ಕೈಲ ಮೇಲೆತ್ತಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರು ನಮ್ಮ ಆತ್ಮ ಬಲಪಡಿಸ್ತಾರೆ. ಹಲ್ಲೆಲೂಯಾ. ನಮ್ಮ ಆತ್ಮದಲ್ಲಿ ಬೇಡದನ್ನೆಲ್ಲ ತೆಗೆದು ಬೇಕಾಗಿರೋದು ಮಾತ್ರ ದೇವರು ಹುಡ್ತಾರೆ. ಹಲ್ಲೆಲೂಯಾ. ಎಷ್ಟಿಲ್ವಾ ನಮ್ಮ ಆತ್ಮದಲ್ಲಿ? ಇದೆಯಾ ಇಲ್ವಾ? ಬೇಡದೆಲ್ಲ ಎಷ್ಟಿದೆ ಅದನ್ನೆಲ್ಲ ತೆಗೆದು ಬೇಕಾಗಿರೋದನ್ನ ಮಾತ್ರ ದೇವರು ಇರ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಂಪ್ಲೀಟ್ ಮಾಡಿ ಆ ವಾಕ್ಯನ. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ. ನೋಡಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೆ ಅಂತೆ. ಹಲ್ಲೆಲೂಯಾ. ಯಾವಾಗ? ನಾನು ಮೊರೆ ಇಟ್ಟಾಗ. ಏನು? ಎಲ್ಲರೂ ಬಾಯ್ತಾ ಅಂತೇಳಿ, ನಾನು ಮೊರೆ ಇಟ್ಟಾಗ. ಹಲ್ಲೆಲೂಯಾ. ನಾನು ಮೊರೆ ಇಟ್ಟು ನಾನು ದೇವರ ಪ್ರಾರ್ಥನೆ ಮಾಡಿದಾಗ ಮಾತ್ರನೇ ನನ್ನ ಆತ್ಮಕ್ಕೆ ಬಲಪಡಿಸ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೀರ್ತನದಲ್ಲಿ ಏನಂದ್ರು? ನೀವು ನೇರ ಮೊಣಕಾಲು ಹಾಕಿ ನಿಮ್ಮ ಕೈನಲ್ಲಿ ಮೇಲೆ ಕೆತ್ತಿ ನೀವು ಮೊಣಕಾಲಲ್ಲಿ ನಿಲ್ಬೇಕು ಅಂತ ಹೇಳಿದ್ರು. ಹಲ್ಲೆಲೂಯಾ. ಆ ನಿಮ್ಮ ಮೊಣಕಾಲಲ್ಲಿ ನೀವು ದೇವರ ಮೊರೆ ಇಡೋದಂದ್ರೆ ನಿಮ್ಮ ಆತ್ಮನ ದೇವರು ಬಲಪಡಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ಆಧಾರ ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ಆಧಾರ ದೇವರ ವಾಕ್ಯ ಇದೆ. ಇನ್ನೊಂದು ವಾಕ್ಯ ಓದೋಣ. ಜ್ಞಾನತಿಗಳಲ್ಲಿ ನೋಡೋದಾದ್ರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ನೀವು ಓದಿ 12 ಜ್ಞಾನತಿಗಳು 12. ಕೆಡುಕರ ಒಳ್ಳೆ ದುಷ್ಟರಿಗೆ ಕಷ್ಟ, ಶಿಷ್ಟರ ಕೂಡ ಫಲದಾಯಕ. ದುಷ್ಟನು ತುಟಿಗಳ ದೋಷದಿಂದ ಗೋಣಿಗೆ ಬೀಳುವನು, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು. ಇನ್ನೊಬ್ರು ಕೆಡುಕರ ದುಷ್ಟರಿಗೆ ಇಷ್ಟ, ಕೆಡುಕರ ಕೊಳ್ಳೆಯು ದುಷ್ಟರಿಗೆ ಇಷ್ಟ, ಶಿಷ್ಟರ ಬುಡವು ಫಲದಾಯಕ. ಶಿಷ್ಟರ ಬುಡವು ಫಲದಾಯಕ. ದುಷ್ಟನು ತುಟಿಗಳ ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಶಿಷ್ಟರ ಫಲದಾಯಕ ಅಂತೆ. ಹಲ್ಲೆಲೂಯಾ. ನಾವೆಲ್ಲ ಯಾರಂತೆ? ಶಿಷ್ಟರಾಗಿದ್ದೀವಿ. ಹಲ್ಲೆಲೂಯಾ. ನಮ್ಮಲ್ಲಿ ಏನು? ನಾವು ಯಾವಾಗ ಫಲವಾಗಿ ಕೊಡಬೇಕಂತೆ? ನಮ್ಮಲ್ಲಿ ಏನು? ಕರ್ತನ ದೇಹ, ಕರ್ತನ ಆತ್ಮ ಬೇರಾಗಿ ಊರ್ಬೇಕಂತೆ. ಹಲ್ಲೆಲೂಯಾ. ನಾವು ಫಲ ಕೊಡುವ ರೀತಿಯಲ್ಲಿ ನಾವು ನಡಿಬೇಕು. ಹಲ್ಲೆಲೂಯಾ. ನಾವು ಫಲ ಕೊಡೋದಾದ್ರೆ ಖಂಡಿತವಾಗೂ ದೇವರು ಅನೇಕ ನಮ್ಮ ಬಳಿಗೆ ಹುಡ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ. ಹುಡ್ಕೊಂಡ್ ಬರ್ತಾರ ಇಲ್ವಾ?
ಈಗ ನೋಡಿ ಸುಧಾಶಿಷ್ಯರ ಹತ್ರ ಹೋದ್ರೆ ಪ್ರಾರ್ಥನೆ ಮಾಡ್ತಾರೆ, ನನಗೆ ಗಾಯ ವಾಸಿ ಆಗುತ್ತೆ, ನನಗೆ ಜ್ವರ ವಾಸಿ ಆಗುತ್ತೆ, ಎಲ್ಲ ನಿಮಗೆ ಸರ್ಟಿಫಿಕೇಟ್ ನಿಮಗೆ ಬೇಕು ಅಂತಂದ್ರೆ ನೀನು ಫಲದಾಯಕವಾಗಿರ್ಬೇಕು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನೀವು ಬೇರೆ ಊರಿರ್ಬೇಕು. ಹಲ್ಲೆಲೂಯಾ. ದೇವರಲ್ಲಿ ನೀವು ಯಾವಾಗ ಬೇರೆ ಊರಿರ್ತೀರೋ ಅವಾಗ ನಿಮ್ಮಲ್ಲಿ ಫಲ ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಮುಖ ನೋಡ್ಬೇಡಿ, ದೇವರ ರಾಜ್ಯನ ತೋರಿಸು. ಹಲ್ಲೆಲೂಯಾ. ಅವರಿಂದ 1000 ಲಾಸ್ ಆಗುತ್ತೆ, ಲಾಸ್ ಆಗ್ಲಿ. 2000 ಲಾಸ್ ಆಗುತ್ತೆ, ಲಾಸ್ ಆಗ್ಲಿ. ದೇವರ ಮಾರ್ಗ ತೋರಿಸು. ಹಲ್ಲೆಲೂಯಾ. ನೀವು 100 ರೂಪಾಯಿ, 200 ರೂಪಾಯಿ, 5 ರೂಪಾಯಿ ನೀವು ಆ ತರ ನೀವು ಮಾಡ್ಬಿಟ್ರೆ 100 ರೂಪಾಯಿ, 500 ರೂಪಾಯಿ, 200 ರೂಪಾಯಲ್ಲಿ ನಿಮ್ಮ ಬುದ್ಧಿನ ನೀವು ತೋರಿಸ್ಬಿಟ್ರೆ ದೇವರ ರಾಜ್ಯನ ಎಲ್ಲಿ ಕಂಡ್ಕೊಂತಾರೆ ಹೇಳಿ? ಕಂಡ್ಕೊಂತಾರ ಯಾರಾದ್ರು? 100 ರೂಪಾಯಿ, 1000 ಹೋಗ್ಲಿ, ನೀನ್ ಬಾಪ ದೇವರ ರಾಜ್ಯನ ನೋಡು, ಒಳ್ಳೆ ದಾರಿ ನೋಡು. ನೀನ್ ಕೆಟ್ಟೋಗ್ತಾ ಇದೀಯಾ, ನೀನ್ ಕೆಟ್ಟೋಗ್ಬೇಡ, ನೀನ್ 1000 ರೂಪಾಯಿನೇ ಹೋಗ್ಲಿ, ಒಳ್ಳೆ ಮಾರ್ಗ ತೋರಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಿಲ್ಲ, ಈ ಅಮೂಲ್ಯ ವೈನ್ ಸ್ಟೋರ್ ಅಲ್ಲಿ ಕೂತ್ಕೊಂಡು ಈ ಸಿನಿಮಾಸಿಟ್ರ ಹಸ್ಬೆಂಡ್ಗೆ ನಾನು ಫೋನ್ ಮಾಡ್ತದೆ, ಅಣ್ಣ ಎಲ್ಲ ಹೋಗಿದ್ದೀನಿ, ಯಾರೋ ಸ್ವಲ್ಪ ಕಾಸು ಬೇಕಾಗಿತ್ತು ಅರ್ಜೆಂಟಾಗಿ 200 ರೂಪಾಯಿ ಕೊಡು, ಅರ್ಜೆಂಟಾಗಿ 300 ರೂಪಾಯಿ ಕೊಡು ಅಂತ. ಅಯ್ಯಪ್ಪ ಒಂದು ಮಾತು ಮಾತಾಡ್ತಾರಿಲ್ಲ, ಇಲ್ಲ ಅಂತ ಯಾವತ್ತೂ ನಾನು ಹೇಳೇ ಇಲ್ಲ. ಎಲ್ಲಿದೆ ಬಟ್ಟ ಅಣ್ಣ ಈ ಸಂಕೇಶ ನಡ್ಕೊಂಡ್ ಬರ್ತಾ ಇದೀನಿ ಅಂತಂದ್ರೆ, ನಾನು ಬಾರ ಕೂತ್ಕೊಂಡೆ ಕಾರ್ಯ ಮಾಡ್ತಿದ್ದೆ, ಬಾರಲ್ಲೇ ಕೂತ್ಕೊಂಡೆ ಇಷ್ಟು ಮಾಡ್ತಿದ್ದೆ, ಸೈಕಲ್ ಶಾಪ್ ನಡ್ಕೊಂಡ್ ಬರ್ತಿದ್ದೆ ಅಂತ ಅಯ್ಯಪ್ಪನ ಬರೋಷ್ಟೊಡೆ ನಾನು ಸೈಕಲ್ ಶಾಪ್ ನಡ್ಕೊಂಡ್ ಬರ್ತಿದ್ದೆ ಬಾರಿಂದ ಒಳಗಡೆಗೆ. ಹಲ್ಲೆಲೂಯಾ. ಒಂದೊಂದು ದಿವಸ ನನ್ಗೆ ಅಯ್ಯಪ್ಪ ಇಲ್ಲ ಅಂತಂದಿಲ್ಲ, ಬಂದಿ ಕೊಟ್ಬಿಟ್ಟು ಸರಿ ಆಯ್ತು ಹೋಗಂತ ಕಳ್ಸಿಬಿಟ್ಟು, ನನ್ಗೆ ಗೊತ್ತಿತ್ತು ಅಯ್ಯಪ್ಪ ಕುಡಿಯಕಂತಾನೆ, ನನ್ಗೆ ಇಲ್ಲ ಅಂತ ಆಗಿಲ್ಲ. ಹಲ್ಲೆಲೂಯಾ. ಒಂದಿನ 2 ದಿನ ಕೇಳಿದಾಗ ಕೊಟ್ಟು ಏನ್ ಮಾಡ್ರ? ಕರೆಕ್ಟ್ ಆಗಿ ದೇವರ ಮಾರ್ಗ ತೋರಿಸಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದಿನ ನನಗೆ ಗೊತ್ತಾಯ್ತು ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಏನೋ ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಒಂದಿನ ನನಗೆ ಗೊತ್ತಾಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ನಾವು 1000 ಕಳ್ಕೊಳ್ಳೋಕೆ ತಯಾರಿರ್ಬೇಕು, ದೇವರ ಮಾರ್ಗ ತೋರಿಸಬೇಕು. ಹಲ್ಲೆಲೂಯಾ. ದೇವರ ಮಾರ್ಗ ನಾವು ತೋರಿಸಿದ್ರೆ ಖಂಡಿತವಾಗೂ ಇವತ್ತು ನಿಮಗೆ ಕಳ್ಕೊಳ್ಳೋಷ್ಟು ದುಡ್ಡು 4 ದೇವರು ಕೊಡ್ತಾರೆ. ಏನ್ ಕೊಡ್ತಾರೆ? ನಿನ್ ಕಳ್ಕೊಂಡಷ್ಟು ದುಡ್ಡು 4 ದೇವರು ಕೊಡ್ತಾರೆ. ಆದ್ರೆ ದೇವರ ರಾಜ್ಯನ ಕಳ್ಕೊಂಡ್ರೆ ಸ್ವಲ್ಪ ಒಂದು ದಿನ ಸಿಗೋದಿಲ್ಲ ನಮಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ಹೇಳ್ತದೆ, ನಮ್ಮ ಆತ್ಮದಲ್ಲಿ ಬೇರೆ ಊರಿದ್ರೆ ನಾವು ಫಲ ಕೊಡ್ತೀವಿ ಅಂತೆ, ಬೇರೆ ಊರಿಗೆ ಅಂತಂದ್ರೆ ನಾವು ಫಲ ಕೊಡಕ್ಕೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಿ. ಬೇರೆ ಊರಿಗೆ ಅಂತಂದ್ರೆ ಫಲ ಕೊಡಕ್ಕೆ ಹೆಂಗ್ ಸಾಧ್ಯ? ನಮ್ಮಲ್ಲಿ ಬೇರೆ ಊರಿಗೆ ನಾವು ಒಳ್ಳೆ ಫಲ ಕೊಡೋ ಮರವಾಗಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ನಾನು ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ನಿಂಬೆ ಹಣ್ಣಿಗೆ ನಾವು ಎದುರ್ಕೊಂತೀವಿ. ಹಲ್ಲೆಲೂಯಾ. ಏನಕ್ಕೆ ಎದುರ್ಕೊಂತೀವಿ? ನಿಂಬೆ ಹಣ್ಣಿಗೆ ನಾವು ಎದುರ್ಕೊಂತೀವಿ. ನಿಂಬೆ ಗಿಡನ ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಬೇರಾಗಿ ನಾವು ಬೆಳಿಬೇಕು, ಫಲ ಕೊಡುವಂತ ಮಕ್ಕಳಾಗಿ ನಾವು ಬೆಳಿಬೇಕು. ಹಲ್ಲೆಲೂಯಾ. ಅನೇಕ ಮಕ್ಕಳಿಗೆ ಮಾದರಾಗಿ ನಾವು ನಿಲ್ಬೇಕು. ಹಲ್ಲೆಲೂಯಾ. ಅವ್ರ ಸರಿಗೆ ನೀನು ಮಾತಾಡ್ಬಿಟ್ರೆ ನಿನ್ಗೂ ಅವ್ರಿಗೆ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ? ನೀವು ಸರಿ ನೀವು ಮಾತಾಡ್ಬಿಟ್ರೆ ನಿಮ್ಗೂ ಇವ್ರಿಗೆ ಏನು ವ್ಯತ್ಯಾಸ? ಬಿಟ್ಕೊಡೋ ಹೃದಯನೇ ಇಲ್ಲ ಅಂತಂದ್ಮೇಲೆ ನೀವು ಎಲ್ಲಿ ಫಲ ಕೊಡೋ ಮಕ್ಕಳಾಗಿ ನಾವು ಬಾಳಕ್ ಸಾಧ್ಯ? ನಾವೆಲ್ಲಿ ಫಲ ಕೊಡೋಕೆ ಮಕ್ಕಳಾಗಿ ಸಾಧ್ಯ ಹೇಳಿ? ಹಲ್ಲೆಲೂಯಾ. ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ವಿಷಯಗಳು ದೇವರು ನಮಗೆ ಇಟ್ಟಿದ್ದಾರೆ. ಬೇರೆಯವ್ರಿಗೆ ಇರ್ಲಿಲ್ಲ, ಗಿಡಕ್ಕೂ ಮರಕ್ಕೂ ಇರ್ಲಿಲ್ಲ, ನಮ್ಗೆ ಇಟ್ಟಿದ್ದಾರೆ. ಯಾಕಂದ್ರೆ ನಮ್ಮಿಂದ ಎಲ್ಲವೂ ಸಾಧ್ಯ. ಯಾಕೆ ಸಾಧ್ಯ ಅಂತ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಕರ್ತನಾದ ಯೇಸು ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮಿಂದ ಪ್ರತಿಯೊಂದು ಸಾಧ್ಯ ಇದೆ, ಸಾಧ್ಯ ಆಗುತ್ತೆ ನಮ್ಮಿಂದ ಮಾಡಿದ್ರೆ ಅಲ್ವಾ? ಸಾಧ್ಯ ಇದೆ ಅಂದ್ಬಿಟ್ಟು ನಾವ್ ಏನ್ ಬೇಕಾದ್ರೂ ಮಾಡಕ್ಕಾಗತ್ತಾ? ನಾವು ಫಲ ಕೊಡುವಂತ ಮಕ್ಕಳಾಗಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಫಲ ಕೊಡುವಂತ ಮಕ್ಕಳಾಗಿ ನಾವು ಯಾವಾಗ ಬಾಳ್ತೀರೋ ಆವಾಗಲೇ ದೇವರು ನಮ್ಮನ್ನ ನೋಡಿ, ನಮ್ಮ ನಡತೆ ನೋಡಿ, ನಮ್ಮ ಕುಟುಂಬನ ನೋಡ್ತಾರೆ. ಹಲ್ಲೆಲೂಯಾ. ನಾವು ಒಂದೊಂದು ವಿಧವಾಗಿ ನಾವು ನಮ್ಮನ್ನ ಬೆಳೆಸಕ್ಕೆ ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿ ನಿಮ್ಗೆ ನಡೆಸ್ಬೇಕಂತ ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೆ ನಾವು ಮರೆ ಇಡ್ಬೇಕು. ಏನ್ ಮಾಡ್ಬೇಕು? ಅವ್ರಿಗೆ ಮರೆ ಇಡ್ಬೇಕು. ನೋಡಿ ಕೀರ್ತನೆ 3 ಏನಂತಂದ್ರೆ 38:3 ಹೇಳಿ. 138:3 ನಾನು ಮರೆ ಇಟ್ಟಾಗ ಉತ್ತರವನ್ನು ದಯಪಾಲಿಸಿದ್ದಿ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಸಾಕು. ಹಲ್ಲೆಲೂಯಾ. ನೋಡಿ, ನಾನು ಮರೆ ಇಡಬೇಕು. ನನ್ನ ಕುಟುಂಬದವರಲ್ಲ, ನಾನು ಫಸ್ಟ್ ನಾನು ಮರೆ ಇಟ್ಟಾಗ
ನನ್ನ ಮರೆ ಕೇಳ್ತಾರೆ ಅಲ್ವಾ? ನಿನ್ ಮರೆ ಇಟ್ಟಾಗ ನಿನ್ ಬಾಯಿಂದ ಏನ್ ಪ್ರಾರ್ಥನೆ ಬರ್ತಾ ಇದೆ, ನೀನ್ ಏನ್ಗೋಸ್ಕರ ಮರೆ ಇಟ್ಟಿದ್ಯಾ ಅದನ್ನ ಫಸ್ಟೇ ದೇವರು ತಿಳ್ಕೊಂಡಿದ್ದಾರೆ. ಫಸ್ಟೇ ನಿನ್ಗೆ ಏನ್ ಅವಶ್ಯಕತೆ ಇದೆಯೋ, ನಿನ್ಗೆ ಏನ್ ಬೇಕಾಗಿದೆಯೋ ಅದನ್ನ ಫಸ್ಟ್ ದೇವರು ತಿಳ್ಕೊಂಡಿದ್ದಾರೆ. ನೀನ್ ಮರೆ ಇಟ್ಟಾಗ ನೀನ್ ಏನ್ ಪ್ರಾರ್ಥನೆ ಮಾಡ್ತೀಯಾ ಅದನ್ನ ಕೊಡೋದಕ್ಕೆ ದೇವರು ಡಿಸಿಷನ್ ಮಾಡ್ತಾರೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಯಾವ ರೀತಿ ಇದೆ ಅಂತ ಡಿಸಿಷನ್ ಮಾಡ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಿನ್ನ ಪ್ರಾರ್ಥನೆ ಯಾವ ರೀತಿ ಇದೆಯಾ, ಇದು ನನ್ನ ಮಗಳಿಗೆ ಕೊಡ್ಬೇಕಾ ಬೇಡವಾ,